ಬಾಡಿ ಆಕ್ಚುಲಿ ರಾತ್ರಿ ಮರ್ಡರ್ ಆಗಿದೆ. ರಾತ್ರಿ ಮರ್ಡರ್ ಆದ್ಮೇಲೆ ಅವರು ಬಾಡಿನ ಗಾಡಿಯಲ್ಲಿ ಹಾಕೊಂಡು ಸುತ್ತಾಡ್ಕೊಂಡು ಅದನ್ನ ಬೆಂಕಿ ಹಚ್ಚಬೇಕು ಅಂತ ಅವರು ಪ್ಲಾನ್ ಮಾಡಿದ್ದಾರೆ. ಆಕ್ಚುಲಿ ಅದಕ್ಕೇನೆ ನಮಗೆ ಗಾಡಿಯಲ್ಲಿ ಪೆಟ್ರೋಲ್ ಸಹಿತ ಸಿಕ್ಕಿದೆ. ಆಮೇಲೆ ಅವರು ಅಲ್ಲಿ ಕಾಡಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ನಮ್ಮ PSI ಅವರು ರೌಂಡ್ಸ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಒಂದು ವೆಹಿಕಲ್ ನಿಂತಿದೆ ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡ್ತಾರೆ. ಅವಾಗ ಅವರು ಅಲ್ಲಿ ಊಟ ಮಾಡಕ್ ಹೋಗಿರ್ತಾರೆ ಗಾಡಿ ನಿಲ್ಲಿಸಿ. ರಾಯಪಾಡು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಸ್ ಬಲ್ಪಲ್ಲಿ ಹತ್ರ ಮೊನ್ನೆ ಒಂದು ಬೊಲೆರೋ ವೆಹಿಕಲ್ ಅಲ್ಲಿ ಒಂದು ಅಪರಿಚಿತ ಶವ ಕಟ್ಟಿರೋ ಸ್ಥಿತಿಯಲ್ಲಿ, ಕೈಕಾಲು ಕಟ್ಟಿರೋ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿತ್ತು. ಈ ಒಂದು ಶವವನ್ನು ನಾವು ಪತ್ತೆ ಹಚ್ಚಿದಾಗ ಎಸ್ ಬಲ್ಪಲ್ಲಿಯಲ್ಲೇ ಇರುವಂತಹ ವೆಂಕಟರಮಣ ಅಂತ ಐಡೆಂಟಿಫೈ ಆಗ್ತಾನೆ. ಈ ಒಂದು ಕಂಪ್ಲೇಂಟ್ ಮೇಲೆ ನಾವು ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊತೀವಿ. ಇನ್ವೆಸ್ಟಿಗೇಷನ್ ಮಾಡ್ಕೊಂತ ಹೋದಾಗ ಇದರಲ್ಲಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗೋದು ಅವರ ಹೆಂಡತಿ ಮತ್ತೆ ಅವರ ಹೆಂಡತಿ ಜೊತೆ ಇನ್ನೊಬ್ಬ ಲೀಗಲ್ ಕಾಂಟ್ಯಾಕ್ಟ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಸೇರಿ ಇನ್ನೊಬ್ಬನ ಜೊತೆ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಹೆಂಡತಿ ಜೊತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದ್ದಂತಹ ವೇಣು ಅಂತ. ಅವನು ಸಹ ಹೋಗಿರ್ತಾರೆ. ಅವರು ಹೋಗಿದ್ದಾಗ ನಮಗೆ ಈ ಒಂದು ಗಾಡಿ ಸಿಗುತ್ತೆ. ಸಿಕ್ಕಾದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸಿ ಈ 3 ಜನ ವ್ಯಕ್ತಿಯನ್ನ JC ಮಾಡಿದ್ವಿ. ಇವರಿಬ್ಬರಿಗೆ ಬಂದುಬಿಟ್ಟು ಸುಮಾರು ಒಂದು 3-4 ವರ್ಷದಿಂದ ನಂಟಿರುತ್ತೆ. 6 ತಿಂಗಳ ಹಿಂದೆ ಈ ವಿಚಾರವಾಗೇನೆ ಅವಳು ಗಂಡನ ಬಿಟ್ಟು ಹೋಗಿರ್ತಾನೆ. ಆದ್ರೆ ಗಂಡ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡ್ಬಂದಿರ್ತಾನೆ. ಕರ್ಕೊಂಡ್ಬಂದಾದ್ಮೇಲೂ ಅವರಿಬ್ಬರು ಬಿಟ್ಟಿರೋದಿಲ್ಲ. ಮತ್ತೆ ಪದೇ ಪದೇ ಭೇಟಿ ಮಾಡೋದು, ಇವಳು ಮನೆ ಬಿಟ್ಟು ಹೋಗೋದು ನಡೀತಾ ಇರುತ್ತೆ. ಅದನ್ನ ಒಂದೇ ಸರ್ತಿ ಮುಗಿಸೋಣ ಅಂತ ಇಬ್ರು ಸೇರ್ಕೊಂಡು ಈ ಪ್ಲಾನ್ ಬಾಡಿ ಆಕ್ಚುಲಿ ರಾತ್ರಿ ಮರ್ಡರ್ ಆಗಿದೆ. ರಾತ್ರಿ ಮರ್ಡರ್ ಆದ್ಮೇಲೆ ಅವರು ಬಾಡಿನ ಗಾಡಿಯಲ್ಲಿ ಹಾಕೊಂಡು ಸುತ್ತಾಡ್ಕೊಂಡು ಅದನ್ನ ಬೆಂಕಿ ಹಚ್ಚಬೇಕು ಅಂತ ಅವರು ಪ್ಲಾನ್ ಮಾಡಿದ್ದಾರೆ. ಆಕ್ಚುಲಿ ಅದಕ್ಕೇನೆ ನಮಗೆ ಗಾಡಿಯಲ್ಲಿ ಪೆಟ್ರೋಲ್ ಸಹಿತ ಅಲ್ಲೇ ಎಸ್ಕೋಲ್ಪಲ್ಲಿ ಅವನೇ. ಅವರು ಮತ್ತೆ ಆ ಹೆಂಡತಿ ಬಂದ್ಬಿಟ್ಟು ಕದಿರಮ್ಮ ಅಂತ, ಆಮೇಲೆ ಬಾಲಾಜಿ ಅಂತ ಮತ್ತೊಬ್ಬ ವೇಣುವಿನ ಫ್ರೆಂಡ್ ಆಗಿರ್ತಾನೆ. ಅವನು ಆ ಒಂದು ಶವವನ್ನ ಶಿಫ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಅವನು ಸಹಾಯ ಮಾಡಿರ್ತಾನೆ. ಅದಕ್ಕೆ 3 ಜನರ ಮೇಲೆ ನಾವು ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ನಾವು ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀವಿ. 21ನೇ ತಾರೀಕು ಕದಿರಮ್ಮ ಮತ್ತೆ ವೇಣು ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇವನು ಕುಡ್ದಾಗ ಮನೇಲಿರ್ತಾನೆ. ಮನೇಲಿದ್ದಾಗ ನೀನು ಬಂದು ನಾವು ಮುಗಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡು 3ನೇ ತಾರೀಕಿಗೆ ನಿನ್ನೆ ಯಾವ ದಿನ ಮರ್ಡರ್ ಆಗುತ್ತೆ ಆ ದಿನ ರಾತ್ರಿ ಇವನು ಒಂದು ಬೊಲೆರೋ ವೆಹಿಕಲ್ ಅನ್ನ ಬೇರೆ ಒಂದು ಪ್ಯಾರಾಲಿಸಿಸ್ ಪೇಷಂಟ್ ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಬೊಲೆರೋ ವೆಹಿಕಲ್ ನ ತಗೊಂಡು ಅವನು ಈ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋದಾಗ ಅಲ್ಲಿ ಕದಿರಮ್ಮ ಮತ್ತೆ ಈ ವೇಣು ಇಬ್ರು ಸೇರ್ಕೊಂಡು ಫಸ್ಟ್ ಅವನ ತಲೆನ ಹಿಂದೆ ಜಜ್ತಾರೆ. ನಂತರ ಸ್ಟ್ರಾಂಗ್ಯುಲೇಷನ್ ಮಾಡಿಬಿಟ್ಟು